ಜಯಾಳಿಗೆ ಥೈರಾಯ್ಡ್ನಿಂದ ಮಕ್ಕಳಾಗ್ತಿರ್ಲಿಲ್ಲ. ಇದೇ ಕಾರಣದಿಂದ ಅವಳ ದೇಹದ ತೂಕ ಕೂಡ ಹೆಚ್ಚುತ್ತಾ ವಿಪರೀತ ದಪ್ಪವಾಗ್ತಾಳೆ. ಇದರಿಂದಾಗಿ ಅವಳ ಗಂಡನಿಗೆ ಅವಳ ಮೇಲೆ ಪ್ರೀತಿ ಕಡಿಮೆಯಾಗ್ತಾ ಬರುತ್ತೆ. ಬೇರೆ ಮದುವೆ ಮಾಡಿಕೊಳ್ಳುವ ನಿರ್ಧಾರವನ್ನು ಕೂಡ ಮಾಡ್ತಾನೆ. ಇದರಿಂದಾಗಿ ಅವನು ದಿನ ತನ್ನ ಹೆಂಡತಿ ಜಯಾಳ ಬಳಿ ಒಂದಲ್ಲ ಒಂದು ಕಾರಣವನ್ನು ಹುಡುಕಿ ಜಗಳ ಆಡುವುದಕ್ಕೆ ಶುರು ಮಾಡ್ತಾನೆ. ಮನೆಯಲ್ಲಿ ಜಗಳಗಳು ವಿಪರೀತವಾಗುವುದಕ್ಕೆ ಶುರುವಾಗುತ್ತೆ. ಕೊನೆಗೂ ಒಂದು ದಿನ ಅವನು ಬೇರೆ ಮದುವೆ ಮಾಡಿಕೊಂಡು ಹೊಸ ಹೆಂಡತಿಯನ್ನ ಕರೆದುಕೊಂಡು ಮನೆಗೆ ಬರ್ತಾನೆ. ಅವಳ ಹೆಸರು ಯಶೋಧ. ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಸುಂದರವಾಗಿರುತ್ತಾಳೆ. ನೋಡೋದಕ್ಕೆ ಜಯಾಳಿಗಿಂತ ಇವಳು ಕೂಡ ತುಂಬ ಸುಂದರವಾಗಿರ್ತಾಳೆ. ಏನೇ ಆಗಲಿ ಅವಳ ಗಂಡ ಮಾಡಿದ ಆ ಕೆಲಸದಿಂದ ಜಯ ಸೋಲನ್ನು ಒಪ್ಪೋದಿಲ್ಲ. ಎರಡನೇ ಹೆಂಡತಿಯಾಗಿ ಬಂದವಳು ಮನೆಯಲ್ಲಿ ಹಕ್ಕನ್ನು ಚಲಾಯಿಸಬಾರದು ಅನ್ನೋ ಹಠ ಅವಳಲ್ಲಿ ಹುಟ್ಟಿಕೊಳ್ಳುತ್ತೆ. ಈ ಮನೆ ಮಾಡೋದಕ್ಕೆ ಅವಳು ತುಂಬ ಕಷ್ಟಪಟ್ಟಿರ್ತಾಳೆ. ನೀನು ಬೇರೆ ಹೆಣ್ಣನ್ನು ಮದುವೆ ಮಾಡಿಕೊಂಡು ಬಂದ ತಕ್ಷಣ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ನನ್ನ ಈ ಸಂಸಾರನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಈ ಮನೆಗೆ ಇವಳು ಬಂದ ತಕ್ಷಣ ನನ್ನ ಜಾಗವನ್ನು ತಗೊಳ್ಬಹುದು ಅಂತ ತಿಳ್ಕೊಂಡಿದ್ರೆ ಅದು ಅವಳ ತಪ್ಪು. ಈ ಮನೆಯಲ್ಲಿ ಇವಳು ಹೇಗೆ ಇರಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ ಎಂದು ಹೇಳಿ ಅವಳ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರವನ್ನು ಮಾಡ್ತಾಳೆ. ಜಯ ತಕ್ಕ ಮಟ್ಟಿಗೆ ಓದಿರೋ ಹುಡುಗಿ, ಹಾಗಾಗಿ ಅಷ್ಟೇನು ಯೋಚನೆಯನ್ನು ಮಾಡೋದಿಲ್ಲ. ಯಾರ ಜೊತೆ ಹೇಗಿರಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಗಂಡನ ಈ ದುರಾಸೆಗೆ ಅವಳು ತುತ್ತಾಗಿರುತ್ತಾಳೆ. ಕೋರ್ಟ್ ಕೇಸ್ ಅಂತ ಹೋದರೆ ಗಂಡನನ್ನು ಕಳೆದುಕೊಳ್ತೀನಿ ಅನ್ನೋ ಕಾರಣದಿಂದಾಗಿ ಆ ಮನೆಯಲ್ಲೇ ಇದ್ದು ಅವಳ ಹಕ್ಕನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡುತ್ತಾಳೆ. ಹೀಗೆ ಒಂದು ದಿನ ಜಯ ತನ್ನ ಗಂಡನ ಬಳಿ ಬಂದು ನನ್ನ ಖರ್ಚಿಗಂತ ಹೇಳಿ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ತಾಳೆ. ಏನು ಖರ್ಚು ನಿನಗೆ? ಮನೆಯಲ್ಲಿ ಹಾಕೋದಕ್ಕೆ ನನಗೆ ಬಟ್ಟೆ ಇಲ್ಲ, ಬಟ್ಟೆ ತಗೋಬೇಕು, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ವಾ? ನಿನ್ನೆ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿ ಹೊಸ ಸೀರೆ ತಗೊಂಡು ಬರೋದಕ್ಕೆ ದುಡ್ಡಿದೆಯಾ? ಈಗ ನಾನು ಕೇಳಿದರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನಿನ್ನೆ ಅವಳಿಗೆ ಶಾಪಿಂಗ್ ಮಾಡಿಸೋದಕ್ಕೆ, ಅವಳು ಕೇಳೋದನ್ನೆಲ್ಲ ಕೊಡಿಸೋದಕ್ಕೆ ನಿಮ್ಮ ಹತ್ರ ದುಡ್ಡು ಎಲ್ಲಿಂದ ಬಂತು ಎಂದು ಹೇಳಿ ಪ್ರಶ್ನೆ ಮಾಡ್ತಾಳೆ. ಆದರೆ ಜಯಾಳಿಗೆ ಮಾತ್ರ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ. ಆದರೆ ಅವರಿಬ್ಬರು ಈ ರೀತಿ ಅನ್ಯೋನ್ಯವಾಗಿ ಇರೋದು ಕೂಡ ಅವಳಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಸಂತೋಷವಾಗಿಲ್ಲದೆ ಇದ್ಮೇಲೆ ಅವಳು ಕೂಡ ಸಂತೋಷವಾಗಿರಬಾರ್ದು ಅನ್ನೋದು ಅವಳ ಇಚ್ಛೆಯಾಗಿತ್ತು. ಹಾಗಾಗಿ ಅವಳು ಗಂಡನ ಬಳಿ ಹೇಳ್ತಾಳೆ, ಇಷ್ಟು ವರ್ಷದಿಂದ ನಾನು ನಿಮ್ಮ ಜೊತೆ ಸಂಸಾರ ಮಾಡಿದ್ದೇನೆ. ನೀವೇನು ಮಾಡಿದ್ರೂ ನಾನು ಅಡ್ಡ ಬರ್ತಿರಲಿಲ್ಲ. ನಿನ್ನೆ ಮೊನ್ನೆ ಬಂದವಳ ಆಸೆಗಳು ನಿಮಗೆ ಹೆಚ್ಚಾಯ್ತಾ? ನಿಮ್ಮ ಹತ್ರ ಹಣ ಇಲ್ಲದೆ ಇದ್ಮೇಲೆ ಅವಳಿಗೆ ಏನಕ್ಕೆ ಅಷ್ಟೊಂದು ದುಬಾರಿಯಾದ ಸೀರೆಯನ್ನು ಕೊಡಿಸ್ಬೇಕಾಗಿತ್ತು? ಅದರ ಬದಲು ಇಬ್ಬರಿಗೂ ಒಂದೇ ತರಹದ ಬಟ್ಟೆಗಳನ್ನು ತರಬಹುದಾಗಿತ್ತಲ್ವಾ? ಜಯ ಹೇಳಿದ ಮಾತನ್ನು ಕೇಳಿ ಗಂಡ, ಅದು ನನ್ನ ಇಷ್ಟ, ನನ್ನ ದುಡ್ಡು, ನಾನು ಏನು ಬೇಕಾದರೂ ಕೊಡಿಸ್ತೀನಿ, ನಿನಗೆ ಯಾಕೆ? ನೋಡು, ಮನೆ ಕೆಲಸ ಅವಳ ಕೈಯಲ್ಲಿ ಮಾಡಿಸ್ಬೇಡ, ಅವಳಿಗೆ ಅಷ್ಟೇನು ಗೊತ್ತಾಗೋದಿಲ್ಲ. ಅಷ್ಟು ಬೇಗ ಅಡುಗೆ ಮಾಡೋದಕ್ಕೆ ಬಿಟ್ಟರೆ ಅವಳಿಗೆ ಏನಂತ ಬರುತ್ತೆ? ಮನೆಯಲ್ಲಿ ನಿನ್ನ ಕೆಲಸವನ್ನು ನೀನು ಮಾಡು, ಅವಳ ಮೇಲೆ ಯಾಕೆ ಒತ್ತಡ ಹಾಕ್ತೀಯಾ? ನಿನಗೆ ಒಳ್ಳೆ ಬಟ್ಟೆ ಬೇಕು ಅಂತಂದರೆ ಮನೇಲಿ ಈ ರೀತಿ ಕೂತ್ಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತಂದರೆ ಎಲ್ಲಿಂದ ತಂದು ಕೊಡಬೇಕು ಹೇಳು? ನೀನು ಕೆಲಸ ಮಾಡಿದರೆ ತಾನೇ ನಾನು ತಂದು ಕೊಡೋದಕ್ಕೆ ಆಗೋದು. ದುಡ್ಡೇನು ಆಕಾಶದಿಂದ ಬೀಳುತ್ತಾ? ಹಾಗಾದರೆ ನೀವು ಹೇಳೋ ಪ್ರಕಾರ ನಾನು ಅವಳಿಗೆ ಕೆಲಸದವಳ? ಅವಳು ಈ ಮನೆಯಲ್ಲಿ ರಾಣಿಯಾಗಿ ಮಲಗಿದ್ರೆ ನಾನು ಅವಳ ಸೇವೆ ಮಾಡಬೇಕಾ? ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇದೇನಾ ನೀವು ನನಗೆ ಕೊಡ್ತಾ ಇರೋ ಪ್ರತಿಫಲ ಎಂದು ಜಯ ಹೇಳ್ತಾಳೆ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಹೇಗೆ ಹೇಳ್ತೀನೋ ನೀನು ಆ ರೀತಿ ಈ ಮನೆಯಲ್ಲಿ ಇರಬೇಕು. ಇಲ್ಲದೇ ಇದ್ದರೆ ನಿನಗೆ ಏನು ಬೇಕೋ ಅದನ್ನು ಮಾಡ್ಕೋ. ಹೌದಾ? ಹಾಗಾದರೆ ಈ ಮನೆಯಲ್ಲಿ ನನ್ನ ಮರ್ಯಾದೆ ಇಷ್ಟೇನಾ? ಹಾಗಾದರೆ ನಾನು ಬೇರೆ ಹೋಗ್ತೀನಿ ಎಂದಾಗ ಗಂಡ ಹೇಳ್ತಾನೆ, ನಿನಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡು. ಬಿಡಿ, ಇವತ್ತಿನಿಂದ ನಾನು ಒಬ್ಬ ವಿಧವೆಯಾಗಿ ಬದುಕ್ತೀನಿ ಎಂದು ಹೇಳಿ ಅಲ್ಲಿಂದ ಎದ್ದು ಬಂದು ಬಿಡ್ತಾಳೆ. ಜಯಾಳ ಗಂಡನಿಗೆ ಅವಳ ಸೌಂದರ್ಯ ಅವನಿಗೆ ಇಷ್ಟವಾಗದಿದ್ರೂ ಎಲ್ಲೋ ಒಂದು ಕಡೆ ಈ ಮನೆಯಲ್ಲಿ ಜೊತೆಗೂಡಿ ಇರುವುದಕ್ಕೆ ಕಾರಣನೇ ಅವಳು ಅನ್ನೋದು ಅವನಿಗೂ ಗೊತ್ತಿರುತ್ತೆ. ಹಾಗಾಗಿ ಈ ಮಾತನ್ನು ಹೇಳಿದ ಮೇಲೆ ಸ್ವಲ್ಪ ಸಮಯದ ನಂತರ ಜಯಾಳ ಬಳಿ ಹೋಗಿ ಅವಳ ಮನ ಒಲಿಸಬೇಕು ಅಂದ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವನ ಎರಡನೇ ಹೆಂಡತಿ ಯಶೋಧ ಅವನನ್ನು ತನ್ನ ಮೋಡಿಯಾದ ಮಾತುಗಳಿಂದ ಬಿಸಿಯಾದ ಕಬ್ಬಿಣದ ಮೇಲೆ ಇನ್ನಷ್ಟು ಹೊಳೆಯೋ ಹಾಗೆ ಹೇಳ್ತಾಳೆ. ಯಾಕೋ ಜಯ ಅಕ್ಕನಿಗೆ ಇವತ್ತು ಸಮಾಧಾನ ಆಗ್ತಿಲ್ವೇನೋ ಅನಿಸ್ತಿದೆ. ಯಾಕೆ ಇಷ್ಟೊಂದು ಕೋಪದಲ್ಲಿ ಮಾತನಾಡಿದ್ರು? ಅದು ನಿನಗೆ ಅಷ್ಟೊಂದು ದುಬಾರಿಯಾದ ಸೀರೆನ ಕೊಡಿಸ್ಬಿಟ್ಟೆ ಅಂತ ಹೇಳಿ ಇಷ್ಟೆಲ್ಲ ರಾಧಾಂತ ಮಾಡ್ತಿದ್ದಾಳೆ.
ಅದಲ್ಲದೆ ಇಷ್ಟೆಲ್ಲ ಆದಮೇಲೆ ನಾನು ಬೇರೆ ಇರ್ತೀನಿ ಅಂತ ಹೇಳ್ತಿದ್ದಾಳೆ ಎಂದು ಜಯ ಗಂಡ ದುಃಖದಿಂದ ಹೇಳಿದ್ದನ್ನು ನೋಡಿ ಯಶೋಧ ಹೇಳ್ತಾಳೆ, ಅಷ್ಟಕ್ಕೆ ನೀವ್ಯಾಕೆ ಇಷ್ಟೊಂದು ದುಃಖ ಪಡುತ್ತಿದ್ದೀರಾ? ಅದೆಲ್ಲ ಏನೂ ಇಲ್ಲ, ನನ್ನ ಹತ್ರ ಬಂದು ಕಾಲು ಹಿಡಿದು ಬೇಡಿಕೊಳ್ಳಿ ಅಂತ ಹೇಳಿ ಅವರು ಆಡ್ತಾ ಇರೋ ನಾಟಕ ಅದು. ಅವರ ಈ ನಾಟಕಕ್ಕೆ ಮರುಳಾಗಿ ಹೋಗಬೇಡಿ, ಇಲ್ಲೇ ಕೂತ್ಕೊಳ್ಳಿ. ನೀವು ಅಲ್ಲಿಗೆ ಹೋಗಿ ಅವರನ್ನು ಬೇಡಿಕೊಂಡರೆ ಅವರಿಗೆ ಇನ್ನಷ್ಟು ಮುಲಾಮು ಸಿಕ್ಕುವ ಹಾಗಾಗುತ್ತೆ. ಸ್ವಲ್ಪ ದಿನ ನೀವು ಮಾತನಾಡದೆ ಸುಮ್ಮನೆ ಇದ್ದರೆ ಅವರಿಗೆ ಕೋಪ ಕಡಿಮೆಯಾಗುತ್ತೆ. ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ, ಕೆತ್ಕೋದಕ್ಕಂತ ಹೋಗಬೇಡಿ. ಅವರ ಮನಸ್ಥಿತಿ ಸರಿ ಹೋದ್ಮೇಲೆ ಅವರೇ ಬಂದು ಮಾತನಾಡಿಸುತ್ತಾರೆ, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಎಂದು ಹೇಳಿ ಗಂಡನ ಬಾಯಿನ ಮುಚ್ಚಿಸ್ತಾಳೆ. ಆಗ ಅವನೇ ಹೇಳ್ತಾನೆ, ಇಲ್ಲ ನಿನಗೆ ಗೊತ್ತಿಲ್ಲ ಅವಳು ಎಷ್ಟು ಹಠಮಾರಿ ಅಂತ ಹೇಳಿ, ಅವಳು ಏನು ಹೇಳ್ತಾಳೋ ಅದನ್ನೇ ಮಾಡ್ತಾಳೆ ಎಂದು ಹೇಳಿ ಮೌನವಾಗ್ತಾನೆ. ಆದರೆ ಇತ್ತ ಜಯಾಳಿಗೆ ತನ್ನ ಗಂಡನಿಂದ ಇಷ್ಟೊಂದು ಕಠಿಣವಾದ ಮಾತನ್ನ ಹೇಳ್ತಾನೆ ಅಂತ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಆಕೆ ಮೊದಲಿನ ಹಾಗೆ ಈಗ ಸುಂದರವಾಗಿಲ್ಲ, ಆದರೆ ಕೇವಲ ಸೌಂದರ್ಯಕ್ಕಾಗಿ ಒಬ್ಬ ಗಂಡನಾದವನು ಹೇಗೆ ಹೆಂಡತಿಯನ್ನ ಬಿಡುವುದಕ್ಕೆ ಸಾಧ್ಯ? ಹಾಗಾಗಿ ಅವನು ಈಗ ಅವಳನ್ನು ಇಷ್ಟಪಡುತ್ತಿಲ್ಲ, ನನ್ನಿಂದ ಅವರು ಬೇರೆ ಆಗ್ತಾರೆ ಅನ್ನೋ ಈ ಮಾತನ್ನ ಅವಳಿಗೆ ನಂಬುವುದಕ್ಕೂ ಆಗ್ತಿರ್ಲಿಲ್ಲ. ಈ ಮನೆ ಕಟ್ಟುವುದಕ್ಕೆ ಎಷ್ಟೆಲ್ಲ ಕಷ್ಟವನ್ನ ಪಟ್ಟಿದ್ದೀನಿ. ಅವರು ದುಡಿದು ತಂದು ಕೊಡುತ್ತಿದ್ದ ದುಡ್ಡಿನಿಂದ ಒಂದೊಂದು ರೂಪಾಯಿಯನ್ನ ಕಷ್ಟಪಟ್ಟು ಜೋಡಿಸಿ ಹೊಟ್ಟೆ ಹಸಿವಿನಿಂದ ಇದ್ರೂ ಮನೆಯ ಕಷ್ಟವನ್ನ ಹೇಳಿಕೊಳ್ಳದೆ ನನ್ನ ಗಂಡ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಇದ್ದುದನ್ನ ಗಂಡನಿಗೆ ಮಾಡಿ ಹಾಕ್ತಿದ್ದೆ. ಕಷ್ಟಪಟ್ಟು ಮನೆ ಕಟ್ಟಿದ್ಮೇಲೆ ಈ ಮನೆಯಲ್ಲಿ ನಾನು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಆದರೆ ಇವತ್ತು ಈ ಮನೆಯಲ್ಲಿ ನನಗೆ ಒಂದು ಪೈಸೆಗೂ ಬೆಲೆ ಇಲ್ಲ. ಎಷ್ಟು ಸುಲಭವಾಗಿ ಜೈಲಿನಲ್ಲಿ ಬಿದ್ದಿರುವ ಹುಳುವನ್ನು ಎತ್ತಿ ಹೊರಗೆ ಬಿಸಾಕೋ ಹಾಗೆ ನನ್ನನ್ನು ಹೋಗು ಅಂತ ಹೇಳುತ್ತಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟ ನನಗೆ ನಾನು ಅವರ ಹೆಂಡತಿ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ನನ್ನ ಜೊತೆ ಅವರು ಮದುವೆಯಾಗಿದ್ದಾರೆ ಅಂತ ಅಂದಮೇಲೆ ಒಂದು ಮಾತು ನೀನು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳಬಹುದಾಗಿತ್ತಲ್ಲ. ಮನೆಯಿಂದ ಹೊರಗೆ ಹೋಗಬೇಡ ಅಂತ ಒಂದು ಮಾತು ಹೇಳಲಿಲ್ವಲ್ಲ. ಪ್ರಪಂಚದಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಮಕ್ಕಳೇ ಇರೋದಿಲ್ಲ, ಹಾಗಂತ ಹೇಳಿ ಅವರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡ್ತಿಲ್ವಾ? ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಅಂತ ಹೇಳಿನೇ ಸಂಸಾರ ಮಾಡ್ತಿದ್ದಾರಾ? ಕೇವಲ ಒಂದು ಹೆಣ್ಣಿನ ದೇಹ ಹಾಗೂ ಸೌಂದರ್ಯಕ್ಕೆ ಮಾತ್ರ ಗಂಡ ಬೆಲೆ ಕೊಡೋದಾ? ಎಷ್ಟು ಕ್ರೂರಿಯಾದ ಮನುಷ್ಯ ಇವನು! ಒಂದು ಹೆಣ್ಣಿಗೋಸ್ಕರ ಇನ್ನೊಂದು ಹೆಣ್ಣಿನ ಮನಸ್ಸಿಗೆ ದುಃಖ ಕೊಡ್ತಿದ್ದಾನೆ. ಛೇ, ಸ್ವಲ್ಪವೂ ಇವನಲ್ಲಿ ಕರುಣೆ ಅನ್ನೋದು ಇಲ್ಲ ಎಂದು ಹೇಳಿ ಇಡೀ ರಾತ್ರಿ ಯೋಚನೆ ಮಾಡ್ತಾ ಬೇರೆ ದಿನ ಅವಳು ಅಲ್ಲಿಂದ ಸೀದಾ ಹಳ್ಳಿಗೆ ಹೋಗೋ ನಿರ್ಧಾರವನ್ನು ಮಾಡಿ ಮನೆಯಿಂದ ಏನನ್ನು ಮುಟ್ಟದೆ ಅವಳು ಹಾಕಿಕೊಂಡಿದ್ದ ಬಟ್ಟೆಯನ್ನು ಹೊರತು ಬಿಟ್ಟು ಬೇರೆ ಏನನ್ನೂ ಕೂಡ ಎತ್ತಿಕೊಳ್ಳದೆ ಅಲ್ಲಿಂದ ಹೊರಡೋ ನಿರ್ಧಾರವನ್ನು ಮಾಡ್ತಾಳೆ. ಈಗಾಗಲೇ ವಿಧಿ ಎನ್ನುವುದು ಅವಳಿಂದ ಎಲ್ಲವನ್ನ ಕಿತ್ತಿಕೊಂಡಿತ್ತು. ಅವಳದು ಅನ್ನೋದು ಏನು ಉಳಿದಿರಲಿಲ್ಲ. ಈ ಕಡೆ ಬೇರೆ ಹೆಂಡತಿ ಜೊತೆ ತನ್ನ ಗಂಡ ಮೋಜು ಮಾಡಿಕೊಂಡು ಅವಳು ಮನೆ ಬಿಟ್ಟು ಹೋಗ್ತಿದ್ದಾಳೆ ಅನ್ನೋದು ಅವನಿಗೆ ಅರ್ಥವಾಗಿತ್ತು. ಯಾಕಂದರೆ ಜಯ ಹೇಳಿದ್ದನ್ನ ಮಾಡೇ ಮಾಡ್ತಾಳೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅದು ಇಷ್ಟು ಬೇಗ ಆಗುತ್ತೆ ಅಂತ ಬಹುಶಃ ಅವನಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಅವನು ಕೂಡ ಬಯಸಿದ್ದಿದ್ದು ಅದನ್ನೇ. ಆದರೆ ಜಯಾಗೆ ಮಾತ್ರ ತಾನು ಈ ರೀತಿ ಯಾರಿಗೂ ಗೊತ್ತಿಲ್ಲದೆ ಹೋಗೋದು ಇಷ್ಟ ಇರಲಿಲ್ಲ. ತನ್ನ ಗಂಡ ಮಾಡಿದ ಮೋಸಕ್ಕೆ ಅವಳು ಯಾರಿಗೂ ಗೊತ್ತಿಲ್ಲದೆ ಮನೆ ಬಿಟ್ಟು ಓಡಿ ಹೋದಳು ಅನ್ನೋ ಅಪವಾದನ ಹಾಕಿಕೊಳ್ಳೋಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಕೆಲವು ದೊಡ್ಡ ಮನುಷ್ಯರನ್ನು ಕರೆಸಿ ಅವರೆಲ್ಲರ ಮುಂದೆ ಅವನು ಮನೆಯಿಂದ ಹೊರಗೆ ಯಾಕೆ ಹೋಗ್ತಿದ್ದಾನೆ, ಯಾವ ರೀತಿ ಹೋಗ್ತಿದ್ದಾನೆ, ತನ್ನ ಗಂಡ ಮಾಡಿರುವ ಈ ಕೆಲಸವನ್ನು ಎಲ್ಲರ ಮುಂದೆ ಇಡಬೇಕು. ನನಗೆ ಮಾಡಿದ ಮೋಸಕ್ಕೆ ನನ್ನ ಗಂಡ ಜೀವನ ಪೂರ್ತಿ ತಲೆ ಎತ್ತಿ ಹೊರಗಡೆ ಹೋಗಬಾರ್ದು, ಅವನಿಗೂ ಮರ್ಯಾದೆ ಇರಬಾರ್ದು ಎಂದು ಯೋಚನೆ ಮಾಡಿ ಎಲ್ಲರ ಮುಂದೆ ತನ್ನ ಗಂಡನಿಗೆ ಅವಮಾನ ಮಾಡಬೇಕು ಅನ್ನೋದು ಅವಳ ಗುರಿಯಾಗಿತ್ತು. ಯಾರ ಬಳಿಯೂ ಹೇಳದೆ ಹೋದರೆ ನನ್ನ ಮರ್ಯಾದೆ ಹೋಗುತ್ತೆ, ಮುಂದೆ ನಾನು ಸಾಧಿಸಬೇಕು ಅಂದ್ಕೊಂಡಿರೋ ಕೆಲಸಕ್ಕೆ ಅಡ್ಡಿಯಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಎಲ್ಲರ ಮುಂದೆ ತನ್ನ ಗಂಡ ಮಾಡಿದ ಕೃತ್ಯವನ್ನ ಮುಂದಿಟ್ಟಳು. ನೋಡಿ, ನಾನು ಈ ಮನೆ ಕಟ್ಟುವುದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ. ಆದರೆ ಗಂಡನೇ ನನಗೆ ಸ್ವಂತದವನು ಆಗದೆ ಇದ್ಮೇಲೆ ಈ ಮನೆಯನ್ನು ನೀವೇ ಇಟ್ಕೊಳ್ಳಿ, ಇಲ್ಲಿಂದ ಒಂದು ಪೈಸೆಯನ್ನು ನಾನು ಎತ್ತುಕೊಂಡು ಹೋಗ್ತಿಲ್ಲ, ಉಟ್ಟಿರೋ ಬಟ್ಟೆಯಲ್ಲಿ ನಾನು ಮನೆಯಿಂದ ಹೊರಗೆ ಹೋಗ್ತಿದ್ದೀನಿ ಎಂದಾಗ ಅವಳು ಹೇಳಿದ್ದ ಮಾತನ್ನು ಕೇಳಿ ಅವಳ ಗಂಡ ಒಂದು ಕ್ಷಣಕ್ಕೆ ದಿಗ್ಭ್ರಮೆಗೊಂಡು ನಿಂತು ಬಿಡ್ತಾನೆ. ಅವಳ ಮಾತನ್ನು ಕೇಳಿ ಮುಂದೆ ಅವನಿಗೆ ಏನು ಮಾತನಾಡಬೇಕು ಅನ್ನೋದು ತೋಚದೆ ಹಾಗಾಗಿ ಹೋಗುತ್ತೆ. ಒಂದು ಕ್ಷಣಕ್ಕೆ ಅವಳು ಈ ರೀತಿ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದನ್ನು ಬಹುಶಃ ಅವನು ಆ ಕ್ಷಣಕ್ಕೆ ಊಹಿಸಿರಲಿಲ್ಲ ಅನಿಸುತ್ತೆ. ಎಲ್ಲರ ಮುಂದೆ ನನ್ನನ್ನು ಅವಮಾನ ಮಾಡಿ ಹೋಗ್ತಿದ್ದಾಳೆ,
ಅಂದುಕೊಳ್ಳುವಷ್ಟರಲ್ಲಿ ಅವನ ಎರಡನೇ ಹೆಂಡತಿ ಹೇಳ್ತಾಳೆ, ಈ ರೀತಿ ಎಲ್ಲರ ಮುಂದೆ ಮರ್ಯಾದೆ ತೆಗೆದು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ, ಇದರಿಂದ ನಾವು ಹೆದರು ಬಿಡ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ದೊಡ್ಡ ತಪ್ಪು. ಅಷ್ಟಕ್ಕೂ ಈ ಮನೆಗೆ ನೀನು ಸೊಸೆಯಾಗಿ ಬಂದಾಗ ಏನು ತಗೊಂಡು ಬಂದಿದ್ದೆ ಅಂತ ಹೇಳಿ ಎತ್ಕೊಂಡು ಹೋಗೋದಕ್ಕೆ ಇದೆ ಎಂದಾಗ, ಇಷ್ಟು ದಿನದಿಂದ ನೀವೇನೇ ಹೇಳಿದ್ರೂ ನಾನು ಕೇಳಿಕೊಂಡು ಸುಮ್ಮನೆ ಇರ್ತಿದ್ದೆ. ಯಾಕಂದರೆ ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಷ್ಟೇ. ಅವಳ ಮಾತಿಗೆ ನಾನು ಉತ್ತರ ಕೊಡುವ ಅವಶ್ಯಕತೆ ನನಗಿಲ್ಲ. ನನ್ನ ಗಂಡನಾಗಿ ನೀವು ಅವಳು ನನ್ನ ಹತ್ತಿರ ಇಷ್ಟೆಲ್ಲ ಮಾತನಾಡಿದರೂ ಒಂದು ಮಾತನಾಡದೆ ನೀವು ಯಾವ ರೀತಿ ಬಾಯಿ ಮುಚ್ಚಿಕೊಂಡಿದ್ದೀರಿ ಅಂತ ಅಂದಮೇಲೆ ನಿಮ್ಮ ಮೇಲೆ ಎಂತಹ ಮೋಡಿ ಮಾಡಿದ್ದಾಳೆ ಅವಳು ಎಂದು ಜಯ ಹೇಳ್ತಾಳೆ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ನಾನಿದ್ರೆ ನನಗೆ ಮರ್ಯಾದೆ ಇರೋದಿಲ್ಲ. ನೀನು ಒಂದು ಮಾತು ತಿಳ್ಕೊ, ತಾಳಿ ಕಟ್ಟಿರೋ ಹೆಂಡತಿಯಾಗಿರೋ ನನ್ನನ್ನೇ ಜೊತೆಯಲ್ಲಿ ಇಟ್ಟಿಕೊಳ್ಳದೆ ಮನೆಯಿಂದ ಹೊರಗೆ ಹಾಕ್ತಾ ಇರೋ ಇವನಿಗೆ ನೀನು ಯಾವ ಲೆಕ್ಕ ಹೇಳು? ಇವತ್ತು ನಾನು ಪಡ್ತಾ ಇರೋ ಕಷ್ಟನ ಒಂದು ದಿನ ನೀನು ಅನುಭವಿಸುತ್ತೀಯ. ತುಂಬ ದಿನ ನೀನು ಸಂತೋಷವಾಗಿರೋದಿಲ್ಲ. ನನ್ನ ಗಂಡನ ಈ ದುರಹಂಕಾರ ಆದಷ್ಟು ಬೇಗ ಮುರಿದು ಬೀಳುತ್ತೆ ಎಂದಾಗ ಅವನ ಎರಡನೇ ಹೆಂಡತಿ ದುರಹಂಕಾರದಿಂದ ಮುಖವನ್ನು ನೋಡಿ ನಗ್ತಾಳೆ. ಅಲ್ಲಿಂದ ಹೊರಗೆ ಬಂದ ಜಯ ಬೇರೆಲ್ಲೂ ಹೋಗೋದಿಲ್ಲ. ತನ್ನ ಗಂಡನ ಮುಂದೆಯೇ ಇದ್ದು ನಾನೇನು ಅನ್ನೋದನ್ನು ಸಾಧಿಸಬೇಕು ಅನ್ನೋದು ಅವಳ ಹಠವಾಗಿತ್ತು. ಹಾಗಾಗಿ ಪಕ್ಕದ ಊರಲ್ಲೇ ಒಂದು ಬಾಡಿಗೆ ಮನೆಯನ್ನು ತಗೊಂಡು ಇರೋದಕ್ಕೆ ಶುರು ಮಾಡ್ತಾಳೆ. ಜಯ ಎಷ್ಟು ಒಳ್ಳೆಯ ಹುಡುಗಿ ಅನ್ನೋದು ಅಲ್ಲಿಯ ಕೆಲವು ಜನರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವಳಿಗೆ ಅಲ್ಲಿಯ ಜನರ ಸಪೋರ್ಟ್ ಕೂಡ ಸಿಗುತ್ತೆ. ಇದರಿಂದಾಗಿ ಅವಳಿಗೆ ಕೆಲಸ ಸಿಗೋದು ಕಷ್ಟ ಏನೂ ಆಗೋದಿಲ್ಲ. ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಈ 2 ವರ್ಷಗಳು ಅವಳು ಎಷ್ಟು ಕಷ್ಟಪಟ್ಟು ಮನೆ ನಡೆಸ್ತಿದ್ಲು ಅನ್ನೋದು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಆದರೂ ತನ್ನ ಗಂಡನ ಮುಂದೆ ಇನ್ನಷ್ಟು ಮುಂದುವರಿಬೇಕು ಅನ್ನೋದು ಅವಳ ಹಠವಾಗಿರುತ್ತೆ. ಇದರಿಂದಾಗಿ ಅವಳು ಟೈಲರಿಂಗನ್ನು ಕಲಿತಾಳೆ. ಮಿಷಿನನ್ನು ತೆಗೆದುಕೊಂಡು ಚಿಕ್ಕದಾದ ಒಂದು ಅಂಗಡಿಯನ್ನು ಓಪನ್ ಮಾಡ್ತಾಳೆ. ಅವಳಿಗೆ ಗೊತ್ತಿರುವ ಕೆಲವು ಸ್ನೇಹಿತರ ಬಳಿ ಬಟ್ಟೆಯನ್ನು ಆರ್ಡರ್ ತೆಗೆದುಕೊಳ್ಳುತ್ತಾಳೆ. ತುಂಬ ಉತ್ತಮವಾಗಿ ಈ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದರಿಂದಾಗಿ ಅವಳು ಮಾಡುತ್ತಿರುವ ಕೆಲಸದಲ್ಲಿ 3-4 ಜನ ಕೆಲಸದವರನ್ನು ಕೂಡ ಇಟ್ಟಿರ್ತಾಳೆ. ಆದಾಯ ಹೆಚ್ಚುತ್ತಾ ಬರುತ್ತೆ. ಕಾಲ ಕಳೆದ ಹಾಗೆ ಅವಳ ಕಠಿಣವಾದ ಪರಿಶ್ರಮದಿಂದ ಒಂದು ಜಮೀನನ್ನು ತೆಗೆದುಕೊಳ್ಬೇಕು ಅನ್ನೋ ನಿರ್ಧಾರವನ್ನು ಮಾಡುತ್ತಾಳೆ. ಕೊನೆಗೂ ಅವಳ ಮನಸ್ಸಿನಲ್ಲಿ ನನ್ನ ಗಂಡನಿಂದ ಬೇರಾದ ಮೇಲೆ ನಾನು ಒಂಟಿಯಾಗಿಯೂ ಬದುಕಬಹುದು ಅನ್ನೋ ಹೆಮ್ಮೆಯಿಂದ ಕೊನೆಗೂ ನಾನು ನನ್ನ ಗುರಿಯನ್ನು ತಲುಪುವ ಸಮಯ ಬಂದು ಬಿಟ್ಟಿತು ಅನ್ನೋ ಸಂತೋಷದಲ್ಲಿ ಅಂದು ಅವಳು ಸೈಟನ್ನು ನೋಡೋದಕ್ಕಂತ ಹೋಗಿರ್ತಾಳೆ. ಅವಳಿಗೆ ಪರಿಚಯ ಇರುವ ಒಬ್ಬ ವ್ಯಕ್ತಿ ಅವನ ಬಳಿ ಬಂದು, ಏನಮ್ಮ ಜಯ, ಹೇಗಿದ್ದೀಯಾ? ವಿಷಯ ಗೊತ್ತಾಯ್ತಾ? ನಿನ್ನ ಗಂಡನ ಆರೋಗ್ಯ ತುಂಬ ಕೆಟ್ಟು ಹೋಗಿದೆ ಅಂತೆ. 8 ದಿನದಿಂದ ಊಟ ನೀರು ಅಂತ ಹೇಳಿ ಏನು ತಿನ್ನೋದಕ್ಕೆ ಆಗ್ತಿಲ್ವಂತೆ. ಹಾಗಂತ ನನಗೆ ಗೊತ್ತಾಯಿತು ಎಂದಾಗ ಜಯ ಅಸಡ್ಡೆಯಿಂದ ಹೇಳ್ತಾಳೆ, ನೀವೇನು ತಮಾಷೆ ಮಾಡ್ತಾ ಇದ್ದೀರಾ? ಇದರಲ್ಲಿ ತಮಾಷೆ ಮಾಡೋದು ಏನಿದೆ ಅಮ್ಮ? 3 ದಿನದ ಹಿಂದೇನೆ ನಾನು ಅವನ ಹತ್ರ ಹೋಗ್ಬಿಟ್ಟು ಬಂದೆ. ಮನೆಯ ಹೊರಗೆ ಚಾಪೆ ಮೇಲೆ ಮಲಗಿದ್ದ. ಅವನ ಆರೋಗ್ಯ ತುಂಬ ಕೆಟ್ಟೋಗಿತ್ತು. ಎದ್ದೇಳೋದಕ್ಕೂ ಆಗದೆ ಇರುವಷ್ಟು ಅಸ್ವಸ್ಥನಾಗಿದ್ದ. ಹೇಗಿದ್ದೀಯಾ ಅಂತ ಕೇಳಿದ ತಕ್ಷಣ ದುಃಖದಿಂದ ಕಣ್ಣೀರು ಹಾಕ್ತಾ, ಅದೇನೋ ಒಂದು ರೀತಿ ಕಾಯಿಲೆ ಅಂತ ಹೇಳಿದ. ಅವನನ್ನು ನೋಡಿದರೆ ತುಂಬ ಬೇಜಾರಾಗುತ್ತೆ. ತುಂಬ ಕಷ್ಟದಲ್ಲಿದ್ದಾನೆ. ಔಷಧಿಗೂ ಕೂಡ ಅವನ ಹತ್ರ ದುಡ್ಡಿಲ್ಲ. ಅವನ ಹೆಂಡತಿ ಅವನಿಗೆ ಬಂದಿರೋ ರೋಗವನ್ನು ನೋಡಿ ಮನೆಯಿಂದ ಹೊರಗೆ ಮಲಗಿಸ್ತಿದ್ದಾಳಂತೆ. ಮೊದಲೇ ಮನೆಯಲ್ಲಿ ಏನನ್ನೂ ಕೆಲಸ ಮಾಡ್ತಿರ್ಲಿಲ್ಲ. ಮನೆ ನೋಡಿದರೆ ಹೇಗಂದ್ರೆ ಹಾಗೆ ಬಿದ್ದಿರುತ್ತಂತೆ. ನಿನ್ನಂತಹ ರೋಗ ಇರೋರನ್ನ ಮದುವೆ ಮಾಡಿಕೊಂಡು ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ. ನಾನು ನಿನ್ನ ಜೊತೆ ಇರೋದಕ್ಕೆ ಆಗೋಲ್ಲ. ನಾನು ಬೇರೆ ಮದುವೆ ಮಾಡಿಕೊಳ್ತೇನೆ ಅಂತ ಹೇಳಿ ನನಗೆ ದುಡ್ಡು ಕೊಡು, ನಾನು ಮನೆಯಿಂದ ಹೊರಗೆ ಹೋಗ್ತೀನಿ ಎಂದು ಹೇಳಿ ಕಾಟ ಕೊಡ್ತಿದ್ದಾಳಂತೆ. ಇದನ್ನು ಕೇಳಿದ ಜಯ ಹೇಳ್ತಾಳೆ, ನಾವು ಮಾಡಿದ್ದನ್ನು ನಾವೇ ಅನುಭವಿಸಬೇಕು. ಅವರವರು ಮಾಡಿದ ಪಾಪಕ್ಕೆ ಅವರಿಗೆ ಸರಿಯಾದ ಶಿಕ್ಷೆ ಸಿಗುತ್ತಿದೆ ಅಂತ ಹೇಳಿ ಕಠೋರವಾಗಿ ಹೇಳ್ತಾಳೆ. ಆದರೆ ಎಲ್ಲೋ ಒಂದು ಕಡೆ ಅವಳ ಮನಸ್ಸಿನಲ್ಲಿ ತನ್ನ ಗಂಡನಿಗೆ ಹೀಗಾಯ್ತಲ್ಲ ಅನ್ನೋ ನೋವು. ಇದನ್ನೆಲ್ಲ ಕೇಳಿದ ಅವಳ ಮನಸ್ಸು ಕೇಳೋದಿಲ್ಲ. ಮತ್ತೆ ಆತನ ಬಳಿ ಇನ್ನಷ್ಟು ಗಂಡನ ವಿಚಾರವನ್ನು ತಿಳ್ಕೋಬೇಕು ಅಂತ ಮನಸ್ಸಾಗುತ್ತೆ. ಆದರೆ ಅಲ್ಲಿಗಾಗಲೇ ಆತ ಹೊರಟು ಹೋಗಿರ್ತಾನೆ. ಅಲ್ಲಿಂದ ಜಯ ಕೂಡ ಮನೆಗೆ ಬರ್ತಾಳೆ. ಮನೆಗೆ ಬಂದ ಅವಳು ಇದೇ ಯೋಚನೆಯಲ್ಲಿ ಸೋಫಾದ ಮೇಲೆ ಕುಳಿತು ಇರ್ತಾಳೆ. ಈ 4 ವರ್ಷಗಳ ಹಿಂದೆ ತನ್ನ ಗಂಡ ಮಾಡಿದ ಮೋಸಕ್ಕೆ ಅವಳು ಹಾಕಿ ಬಂದ ಆ ಶಾಪ ಭವಿಷ್ಯದಲ್ಲಿ ಈಗ ನಿಜವಾಗ್ತೇನೋ ಅನ್ನೋದು ಅವಳಿಗೆ ಅನಿಸ್ತಿತ್ತು. ಆದರೆ ಆಗ ಅವಳ ಮನಸ್ಸಿನಲ್ಲಿ ಉರಿಯುತ್ತಿದ್ದ ಬೆಂಕಿ ಇಷ್ಟು ವರ್ಷಗಳಲ್ಲಿ ತಂಪಾದ ಗಾಳಿಯಾಗಿ ಪರಿವರ್ತನೆಯಾಗಿರುತ್ತೆ. ಈಗ ಅವಳ ಮನಸ್ಸಿನಲ್ಲಿ ಯಾವುದೇ ರೀತಿ ದ್ವೇಷ ಅನ್ನೋದು ಇರೋದಿಲ್ಲ. ಕಾಲ ಅನ್ನೋದು ಅವಳಲ್ಲಿ ಶಾಂತವಾದ ಪರಿವರ್ತನೆಯನ್ನು ಮಾಡಿಬಿಟ್ಟಿರುತ್ತೆ. ತನ್ನ ಗಂಡನ ಆ ಪರಿಸ್ಥಿತಿ ಅವಳಿಗೆ ಅಸೂಯೆ ಅನಿಸ್ತಿರ್ಲಿಲ್ಲ. ಗಂಡನ ಬಗ್ಗೆ ಯೋಚನೆ ಮಾಡ್ತಾ 8 ದಿನದಿಂದ ಇವರು ಊಟ ತಿಂಡಿ ಬಿಟ್ಟಿದ್ದಾರೆ ಅಂತ ಅಂದರೆ ತುಂಬ ವೀಕ್ ಆಗಿರಬಹುದು.
ನಾನಿದ್ದಾಗ ಮೊದಲು ಯಾವತ್ತೂ ಈ ರೀತಿ ಇರಲಿಲ್ಲ. ಅವರಿಗೆ ಊಟ ತಿಂಡಿ ಸರಿಯಾಗಿ ಸಿಕ್ಕಿದೆಯೋ ಇಲ್ವೋ ಅಂತ ಹೇಳಿ ಎಷ್ಟೋ ರೀತಿಯ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಕಾಡುವುದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿರುವ ಅವಳಿಗೆ ಪರಿಚಯ ಇರುವ ಭಾಗ್ಯ ಅನ್ನುವಾಕೆ ಅವಳ ಮನೆಗೆ ಬರ್ತಾಳೆ. ಜಯ, ಒಂದು ಕಪ್ ಸಕ್ಕರೆ ಕೊಡ್ತೀಯಾ? ನಮ್ಮ ಮನೇಲಿ ಸಕ್ಕರೆ ಖಾಲಿಯಾಗಿದೆ, ನಾಳೆ ರೇಷನ್ ತಂದು ಮೇಲೆ ಕೊಡ್ತೀನಿ ಅಂತ ಹೇಳಿ ಅವಳ ಬಳಿ ಸಕ್ಕರೆ ತೆಗೆದುಕೊಂಡು ಹೋಗುವ ನೆಪದಲ್ಲಿ ಬಂದು, ಅಂದ ಹಾಗೆ ಜಯ, ನಿನ್ನ ಗಂಡನ ಪರಿಸ್ಥಿತಿ ತುಂಬ ಕೆಟ್ಟು ಹೋಗಿದೆಯಂತೆ. ಹೀಗೆ ಯಾರೋ ಅಕ್ಕಪಕ್ಕದವರು ಮಾತನಾಡಿಕೊಳ್ತಿದ್ರು. ಅದನ್ನು ಕೇಳಿದೆ. ನಿಜನಾ? ಅದಕ್ಕೆ ಹೇಳೋದು, ನಾವು ಮಾಡಿದ ಪಾಪವನ್ನು ನಾವೇ ಅನುಭವಿಸಬೇಕು ಅಂತ ಹೇಳಿ ಎಂದಾಗ ಜಯ ಹೇಳ್ತಾಳೆ, ಭಾಗ್ಯಕ್ಕ, ಹಾಗೇನಿಲ್ಲ, ಆ ಹೆಣ್ಣಿನ ಬಲೆಗೆ ಸಿಕ್ಕಿ ನನ್ನ ಗಂಡ ಆ ರೀತಿ ಮಾಡಿದ್ರು ಅಷ್ಟೇ. ಅದಕ್ಕೆಲ್ಲ ನಾವು ಈ ರೀತಿ ಕೆಟ್ಟದಾಗಿ ಮಾತನಾಡೋದು ತಪ್ಪಲ್ವಾ ಎಂದು ಹೇಳಿ ಗಂಡನನ್ನು ಬಿಟ್ಟು ಕೊಡದೆ ಮಾತನಾಡುತ್ತಾಳೆ. ಇದನ್ನು ಕೇಳಿದ ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಗಂಡನ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಾದ ಮೇಲೆ ಅವಳ ಮನಸ್ಸು ಒದ್ದಾಡೋದಕ್ಕೆ ಶುರುವಾಗುತ್ತೆ. ಬಾಗಿಲ ಹೊರಗೆ ಹೋಗಿ ನಿಂತು ಏನು ಮಾಡಲಿ ಎಂದು ಯೋಚಿಸ್ತಾ ತನ್ನ ಗಂಡನಿಗೆ ಎರಡನೇ ಮದುವೆ ಆಗದೆ ಇರುವ ಮುಂಚೆ ಅವರಿಬ್ಬರೂ ಜೊತೆಯಲ್ಲಿ ಕಳೆದ ಆ ನೆನಪುಗಳು ಅವಳಿಗೆ ಕಾಡುವುದಕ್ಕೆ ಶುರುವಾಗುತ್ತೆ. ಒಂದು ದಿನ ನನಗೆ ಜ್ವರ ವಿಪರೀತವಾದಾಗ ಹೇಗೆ ಅವರು ಊಟ ತಿಂಡಿ ಬಿಟ್ಟು ನನ್ನನ್ನು ನೋಡಿಕೊಳ್ತಿದ್ರು, ಈಗ ಅವರು ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೂ ಅವರನ್ನು ನೋಡುವುದಕ್ಕೆ ಹೋಗದೆ ಇರುವಷ್ಟು ಕಠಿಣ ಮನಸ್ಸು ನಂದಾಗೋಯ್ತಾ? ಅಷ್ಟು ವರ್ಷಗಳು ನಾನು ಅವರ ಜೊತೆ ಸಂಸಾರ ಮಾಡಿದ್ದೀನಿ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತ ಗೊತ್ತಾದ ಮೇಲೆ ಮಾನವೀಯತೆಯ ದೃಷ್ಟಿಯಿಂದನಾದರೂ ನಾನು ಹೋಗಿ ಅವರನ್ನು ನೋಡಿಕೊಂಡು ಬರ್ತೀನಿ. ಯಾರು ಏನು ಹೇಳ್ತಾರೋ ನಾನು ನೋಡ್ತೀನಿ. ಅಬ್ಬಬ್ಬ ಅಂದರೆ ಅವಳು ಏನಾದರೂ ಹೆಚ್ಚು ಕಮ್ಮಿ ಮಾತನಾಡಬಹುದು ಅಷ್ಟೇ, ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ ಎಂದು ಹೇಳಿ ತಕ್ಷಣವೇ ಮನೆಗೆ ಬಾಗಿಲನ್ನು ಹಾಕಿ ಹಿಂಜರಿಯುತ್ತಾ ತನ್ನ ಗಂಡನ ಬಳಿ ಹೋಗ್ತಾಳೆ. ಆದರೆ ಈ ಕಡೆ ಗಂಡನಿಗೆ ತುಂಬ ವರ್ಷಗಳ ಹಿಂದೆಯೇ ತನ್ನ ಮನೆಯ ದೀಪ ಆರಿ ಹೋಗಿದೆ ಅನ್ನೋದು ಅರಿವಾಗುವುದಕ್ಕೆ ಶುರುವಾಗುತ್ತೆ. ಈಗ ನಾನೇನು ಮಾಡಿದ್ರೂ ಆ ದೀಪ ಮತ್ತೆ ಉರಿಸುವುದಕ್ಕೆ ಆಗೋದಿಲ್ಲ. ಎರಡನೇ ಮದುವೆ ಮಾಡಿಕೊಂಡು ಬಂದ ಹೆಂಡತಿ ನೋಡಿದರೆ ಅನಾರೋಗ್ಯದಿಂದ ಇರೋ ಗಂಡನ ಕಡೆ ಗಮನ ಕೊಡದೆ ಅವಳ ಸೌಂದರ್ಯದ ಕಡೆ ಗಮನ ಕೊಡ್ತಾಳೆ. ಹಾಗೂ ಅವಳ ಮೋಜು ಮಸ್ತಿನೇ ಅವಳಿಗೆ ಹೆಚ್ಚಾಗೋಯ್ತು. ಅನಾರೋಗ್ಯದಿಂದ ಇರೋ ಗಂಡನನ್ನು ಮನೆಯಿಂದ ಹೊರಗೆ ಮಲಗಿಸಿ ತನ್ನ ಶೋಕಿಗಳ ಕಡೆ ಗಮನ ಕೊಡ್ತಾಳೆ. ತಾಳಿ ಕಟ್ಟಿದ ಹೆಂಡತಿಯನ್ನ ದೂರ ಮಾಡಿಕೊಂಡು ನಾನು ಮದುವೆಯಾಗಿದ್ದೇನೆ ಅಂತ ಸುಳ್ಳು ಹೇಳಿ ದಾಸಿಯನ್ನು ಕರೆದುಕೊಂಡು ಬಂದ ಅವಳಿಗೆ ಕಣ್ಣೀರು ಹಾಕ್ತಾ ಶಾಪ ಹಾಕ್ತಾನೆ. ನಿನ್ನಿಂದಾಗಿ ನನಗಿಂತ ಪರಿಸ್ಥಿತಿ ಬಂತು, ಮುದ್ದಾದ ಹೆಂಡತಿಯನ್ನ ನಿನ್ನಿಂದಾಗಿ ಮನೆಯಿಂದ ಹೊರಗೆ ಹಾಕಿದೆ, ಕೆಲಸವನ್ನು ಕೂಡ ಕಳೆದುಕೊಂಡೆ, ಈಗ ಇಲ್ಲದೆ ಇರೋ ರೋಗ ಬಂದಿದೆ, ಇದಕ್ಕೆಲ್ಲ ಕಾರಣ ನೀನೇ. ನಿನ್ನಿಂದಾಗಿ ಸಂತೋಷವಾಗಿದ್ದ ನನ್ನ ಇಡೀ ಜೀವನ ಹಾಳು ಮಾಡಿಕೊಂಡೆ. ಈಗ ನೋಡಿದರೆ ನಾನು ಸಾಯೋ ಸ್ಥಿತಿಗೆ ಬಂದು ಹಾಸಿಗೆ ಹಿಡ್ದಿದ್ದೇನೆ. ತಾಳಿ ಕಟ್ಟಿರುವ ಹೆಂಡತಿ ನನ್ನ ಜೊತೆ ಇದ್ದಿದ್ರೆ ಇವತ್ತು ನನಗಿಂತಹ ಸ್ಥಿತಿ ಬರೋದಕ್ಕೆ ಬಿಡ್ತಿದ್ಲಾ? ನಾನು ಮಾಡಿರುವ ಪಾಪಕ್ಕೆ ಆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ ಎಂದು ಹೇಳಿ ಪದೇ ಪದೇ ತನ್ನ ಹೆಂಡತಿಯನ್ನು ನೆನಪಿಸಿಕೊಂಡು ದುಃಖದಿಂದ ಕಣ್ಣೀರು ಹಾಕುತ್ತಿದ್ದ. ನನ್ನ ಮನೆಯ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋದ್ಮೇಲೆ ನಾನು ಬಿಕಾರಿ ಆಗೋದೆ. ನನಗೆ ಹೀಗಾಗಿದೆ ಅಂತ ಏನಾದರೂ ಗೊತ್ತಾದರೆ ಓಡಿ ಬರ್ತಾಳೆ. ಜಯ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡು. ಒಂದು ಸಲನಾದರೂ ನನ್ನನ್ನು ನೋಡೋದಕ್ಕೆ ಬಾ. ನಾನು ಮಾಡಿರೋ ತಪ್ಪಿಗೆ ನಿನ್ನ ಹತ್ತಿರ ಕ್ಷಮೆ ಕೇಳಬೇಕು. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದು ನನಗೆ ಅರ್ಥ ಆಗಿದೆ. ನಾನು ಮಾಡಿರೋ ತಪ್ಪಿಗೆ ತುಂಬ ಪಶ್ಚಾತ್ತಾಪವಾಗ್ತಿದೆ. ಅಪ್ಪ ದೇವರೇ, ನಾನು ಮಾಡಿರೋ ಈ ತಪ್ಪಿಗೆ ಒಂದು ಸಲ ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು. ಅಲ್ಲಿಯವರೆಗೂ ನನ್ನನ್ನು ಬದುಕಿಸು. ಅವಳ ಹತ್ರ ಕ್ಷಮೆ ಕೇಳಿದ ಮೇಲೆ ಸಂತೋಷದಿಂದ ನಾನು ನಿನ್ನ ಹತ್ರ ಬಂದು ಬಿಡ್ತೀನಿ. ಆಗಬೇಕಾದರೆ ನೀನು ನನ್ನ ಪ್ರಾಣನ ತಗೋ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಅವನ ಹೆಂಡತಿ ಜಯ ಅವನ ಹಣೆಯ ಮೇಲೆ ಕೈಯಿಟ್ಟು ಹೇಗಿದ್ದೀರಾ ಎಂದ ತಕ್ಷಣ ಅಳುತ್ತಿದ್ದ ಅವಳ ಗಂಡ ಅವಳನ್ನು ನೋಡಿದ ತಕ್ಷಣ ನನ್ನನ್ನು ಕ್ಷಮಿಸಿಬಿಡು ಎಂದು ಹೇಳಿ ಅವಳ ಮುಂದೆ ತನ್ನ ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾನೆ. ಗಂಡ ಇದ್ದ ಪರಿಸ್ಥಿತಿಯನ್ನು ನೋಡಿ ಜಯಾಳ ಕಣ್ಣುಗಳಲ್ಲಿ ಒಂದೇ ಸಮನೆ ದುಃಖದಿಂದ ಕಣ್ಣೀರು ಬರುವುದಕ್ಕೆ ಶುರುವಾಗುತ್ತೆ. ತನ್ನ ಗಂಡನ ಈ ಪರಿಸ್ಥಿತಿಯನ್ನು ನೋಡಿ ಅವಳ ಮನಸ್ಸು ಕರಗಿ ಹೋಗುತ್ತೆ. ಹೇಗಿದ್ದ ನೀವು ಯಾಕೆ ಹೀಗಾಗೋದ್ರಿ? ಇದು ನಾನು ಮಾಡಿರೋ ಕರ್ಮ. ನಿನಗೆ ನಾನು ಮಾಡಿದ ಮೋಸಕ್ಕೆ ಆ ದೇವರು ನನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಕೊನೆಗೂ ಆ ದೇವರು ನನ್ನ ಮಾತನ್ನು ಕೇಳಿಬಿಟ್ಟ. ನಾನು ಸಾಯೋದಕ್ಕಿಂತ ಮುಂಚೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು. ನೀನು ನನ್ನನ್ನು ಕ್ಷಮಿಸದೆ ಹೋದರೆ ನಾನು ಸತ್ತ ಮೇಲೆ ನನಗೆ ನೆಮ್ಮದಿ ಇರೋದಿಲ್ಲ. ನನಗೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಒಂದು ಸಲ ನೀನು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳು ಸಾಕು. ನಿನ್ನ ಜೊತೆ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದೆ. ನನ್ನನ್ನು ಕ್ಷಮಿಸಿಬಿಡು ಎಂದು ಹೇಳಿ ಅವಳ ಕೈಗಳನ್ನು ಹಿಡಿದು ಕಣ್ಣೀರು ಹಾಕ್ತಾ ಇರುವುದನ್ನು ನೋಡಿದ ಜಯ, ಇದೆಲ್ಲ ಇರಲಿ, ಇದೇನು ನಿಮ್ಮ ಅವಸ್ಥೆ?
ಇಷ್ಟು ನಿಮ್ಮ ಆರೋಗ್ಯ ಕೆಟ್ಟಿದೆ ಅಂದಮೇಲೆ ಯಾಕೆ ಎಲ್ಲೂ ಹೋಗಿ ತೋರಿಸಿಕೊಂಡಿಲ್ಲ? ಈ ರೀತಿ ಮನೆಯಿಂದ ಹೊರಗೆ ಯಾಕೆ ಮಲಗಿದ್ದೀರಲ್ಲ? ಅಷ್ಟರಲ್ಲಿ ಅವನ ಎರಡನೇ ಹೆಂಡತಿ ಬಂದು ತೋರಿಸಿಕೊಳ್ಳೋದಕ್ಕೆ ದುಡ್ಡು ಇರಬೇಕಲ್ವಾ? ಏನೋ ಒಳ್ಳೆ ಕೆಲಸ ಇದೆ, ದುಡ್ಡಿದೆ ಅಂತ ಹೇಳಿ ನಾನು ಮದುವೆ ಮಾಡಿಕೊಂಡೆ. ಆದರೆ ಮದುವೆ ಮಾಡ್ಕೊಂಡ್ಮೇಲೆ ಗೊತ್ತಾಗಿದ್ದು ಇವರ ಯೋಗ್ಯತೆ ಏನು ಅಂತ ಹೇಳಿ. ಅವಳ ಗಂಡ ಕೋಪದಿಂದ, ಮುಚ್ಚು ಬಾಯಿ, ನಿನ್ನಿಂದಾಗಿ ನನ್ನ ಸಂಸಾರ ಹಾಳಾಗಿ ಹೋಯಿತು. ಮನೆ ಮಟ್ಟ ಎಲ್ಲ ಕಳೆದುಕೊಂಡು ನಾನು ಬೀದಿ ಪಾಲಾಗಿದ್ದೇನೆ. ಈಗ ಸಾಯೋ ಸ್ಥಿತಿಗೆ ನನ್ನನ್ನು ತಂದಿಟ್ಟಿರೋದು ಸಾಲದೆ ಎಷ್ಟೆಲ್ಲ ಮಾತಾಡ್ತಾ ಇದೀಯಾ? ಇನ್ನೂ ಸತ್ತಿಲ್ವಲ್ಲ ಎನ್ನುವಷ್ಟರಲ್ಲಿ ಜಯ ಹೇಳ್ತಾಳೆ, ಮುಚ್ಚು ಬಾಯಿ, ಏನು ಮಾತಾಡ್ತಾ ಇದೀಯಾ? ನೀನು ನನ್ನ ಗಂಡನನ್ನ ಬುಟ್ಟಿಗೆ ಹಾಕಿಕೊಂಡು ನನ್ನ ಸಂಸಾರನ ಹಾಳು ಮಾಡಿದ್ದು ಸಾಲದೆ ಅವರನ್ನೇ ಸಾಯೋದಕ್ಕೆ ಹೇಳ್ತಿದೀಯಾ? ನೀನು ಒಂದು ಹೆಣ್ಣ? ಅವತ್ತು ನನ್ನ ಗಂಡ ನಿನ್ನ ಜೊತೆ ಸಂತೋಷವಾಗಿರ್ತಾರೆ ಅಂತ ಅಂದಮೇಲೆ ನಿಮ್ಮಿಬ್ಬರ ಮಧ್ಯೆ ನಾನು ಬರಬಾರ್ದು ಅಂತ ಹೇಳಿ ನಾನೇ ಅಂತಹ ನಿರ್ಧಾರವನ್ನು ಮಾಡಿದೆ. ಹಾಗಿದ್ಮೇಲೆ ಅವರನ್ನು ನೀನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. ಆದರೆ ಇವತ್ತು ಅವರಿಗೆ ಎಂತಹ ಪರಿಸ್ಥಿತಿಗೆ ತಂದಿಟ್ಟಿದೀಯಾ? ನೀನು ಒಂದು ಹೆಣ್ಣ? ದುಡ್ಡಿರುವವರೆಗೂ ಅವ್ರ ಜೊತೆ ಚೆನ್ನಾಗಿದ್ದು ಎಲ್ಲ ಖಾಲಿ ಆದಮೇಲೆ ಅವರನ್ನು ಬೀದಿ ಪಾಲು ಮಾಡಿದೀಯಾ? ನಿನಗೆ ಕರುಣೆ ಅನ್ನೋದೇ ಇಲ್ವಾ? ಹೋಗಲಿ, ಮನುಷ್ಯತ್ವ ಅನ್ನೋದು ನಿನ್ನಲ್ಲಿ ಇಲ್ವಾ? ಅವಳು ಹೇಳಿದ್ದನ್ನು ಕೇಳಿ ಎರಡನೇ ಹೆಂಡತಿ, ನೋಡು, ದಯೆ, ಕರುಣೆ, ಮನುಷ್ಯತ್ವ ಅಂತ ನೋಡಿಕೊಂಡಿದ್ರೆ ನಮ್ಮ ಹೊಟ್ಟೆ ನಡೆಯೋದಿಲ್ಲಮ್ಮ. ಏನೋ ದುಡ್ಡಿರೋ ಮನುಷ್ಯ ಜೀವನ ಪೂರ್ತಿ ರಾಣಿಯಾಗಿರ್ಬೋದು ಅಂತ ಹೇಳಿ ನಾನು ಅಂದುಕೊಂಡಿದ್ದೆ, ಸಂತೋಷವಾಗಿರ್ಬೋದು ಅಂದ್ಕೊಂಡಿದ್ದೆ. ಇವರನ್ನು ನಂಬಿ ಇವ್ರ ಜೊತೆ ಬಂದೆ. ಆದರೆ ಈ ಮನುಷ್ಯ ದುಡಿಯೋ ದುಡ್ಡಲ್ಲಿ ಮನೆ ನಡೆಸೋದೇ ಸರಿ ಹೋಗಿದೆ, ಅಂಥದ್ರಲ್ಲಿ ಇಂತಹ ರೋಗ ಬೇರೆ ಬಂದಿದೆ. ನಿನ್ನ ಗಂಡನ ಮೇಲೆ ನಿನಗೆ ಅಷ್ಟೊಂದು ಕರುಣೆ ಇದ್ದರೆ ನೀನೇ ಕರ್ಕೊಂಡು ಹೋಗು. ನನ್ನ ಹೊಟ್ಟೆಗೆ ಊಟ ಸಿಗೋದೇ ಕಷ್ಟ ಆಗೋಗಿದೆ. ಅದರಲ್ಲಿ ಇವನ ಬೇಕು ಬೇಡಗಳನ್ನೆಲ್ಲ ನೋಡಿಕೊಂಡು ನಾನೆಲ್ಲಿ ಬೀದಿ ಪಾಲಾಗ್ತೀನೋ? ನೋಡು, ಅವರು ತಪ್ಪು ಮಾಡಿರಬಹುದು. ಹಾಗಂತ ಅವರನ್ನು ಈ ರೀತಿ ನೀನು ಬೀದಿ ಪಾಲು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಅವರ ಸ್ವಾರ್ಥಕ್ಕಾಗಿ ಅವರು ನನ್ನನ್ನು ಬಿಟ್ಟಿರಬಹುದು. ಆದರೆ ಅವರ ಜೊತೆ ಸಂಸಾರ ಮಾಡಿದ್ದೀನಿ. ಎಷ್ಟೇ ಆಗಲಿ ಅವರು ನನಗೆ ತಾಳಿ ಕಟ್ಟಿರೋ ಗಂಡ. ಈಗ ಇವರು ಇಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೂ ನಾನು ಅವರಿಗೆ ಜೊತೆಯಾಗಿ ನಿಲ್ಲದೆ ಇದ್ಮೇಲೆ ಮನುಷ್ಯತ್ವಗೆ ಬೆಲೆನೇ ಇರೋದಿಲ್ಲ. ಒಂದು ಮಾತು ತಿಳ್ಕೊ, ನಾನು ಇರುವವರೆಗೂ ನನ್ನ ಗಂಡನನ್ನು ಸಾಯೋದಕ್ಕೆ ಬಿಡೋದಿಲ್ಲ. ನಾನು ಕರ್ಕೊಂಡು ಹೋಗಿ ಒಳ್ಳೆ ಆಸ್ಪತ್ರೆಯಲ್ಲಿ ತೋರಿಸ್ತೀನಿ. ಆದರೆ ಒಂದು ಮಾತನ್ನು ನೆನಪಲ್ಲಿ ಇಟ್ಕೊ, ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ನೀನು ಮಾಡ್ತಾ ಇರೋ ಈ ಕೆಲಸಗಳಿಗೆ ನಿನಗೆ ಯಾರ ಜೊತೆನೂ ನೆಮ್ಮದಿ ಅನ್ನೋದೇ ಸಿಗೋದಿಲ್ಲ. ಒಂದಲ್ಲ ಒಂದು ದಿನ ಆ ಕರ್ಮವನ್ನು ನೀನು ಕೂಡ ಅನುಭವಿಸಲೇಬೇಕು ಎಂದು ಹೇಳಿ ತುಂಬಾನೇ ಅನಾರೋಗ್ಯದಿಂದ ಬಳಲುತ್ತಿದ್ದ ಗಂಡನನ್ನ ಜಯ ಅಲ್ಲಿಂದ ಕರೆದುಕೊಂಡು ಸೀದಾ ಒಂದು ಆಸ್ಪತ್ರೆಗೆ ಹೋಗ್ತಾಳೆ. ಆದರೆ ಅವಳ ಗಂಡನಿಗೆ ಇದ್ದ ರೋಗ ಅಷ್ಟು ಸುಲಭವಾಗಿ ವಾಸಿ ಆಗುವಂಥದ್ದಾಗಿರಲಿಲ್ಲ. ಆಸ್ಪತ್ರೆಯಲ್ಲಿ ತನ್ನ ಗಂಡನಿಗೆ ಚೆಕಪ್ ಮಾಡಿದ ಡಾಕ್ಟರ್ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರ ಪ್ರಕಾರ ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸಿ ರಿಪೋರ್ಟ್ನಲ್ಲಿ ಬಂದ ವಿಷಯವನ್ನು ಕೇಳಿ ಒಂದು ಕ್ಷಣಕ್ಕೆ ಜಯ ಬೆಚ್ಚಿ ಬೀಳ್ತಾಳೆ. ತನ್ನ ಗಂಡನಿಗೆ 2ನೇ ಸ್ಟೇಜಿನಲ್ಲಿ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾಗಿ ನಿಂತಲ್ಲೇ ಕುಗ್ಗಿ ಹೋಗ್ತಾಳೆ. ಆದರೆ ಅದೇ ಸಮಯಕ್ಕೆ ಡಾಕ್ಟರ್ ಹೇಳ್ತಾರೆ, ನೋಡಿ, ಈಗಲೂ ಕಾಲ ಮಿಂಚಿಲ್ಲ. ಅವರಿಗೆ 2nd ಸ್ಟೇಜ್ನಲ್ಲಿ ಕ್ಯಾನ್ಸರ್ ಇರೋದ್ರಿಂದ ನನಗೆ ಗೊತ್ತಿರುವ ಒಂದು ದೊಡ್ಡ ಆಸ್ಪತ್ರೆ ಇದೆ. ಆಪರೇಷನ್ ಮಾಡಿಸಿದ್ರೆ ಬಹುಶಃ ಅವರು ಸ್ವಲ್ಪ ದಿನ ಉಳಿಯಬಹುದು. ಆದರೆ ಅದಕ್ಕೆ ತುಂಬ ಖರ್ಚಾಗುತ್ತೆ. ದುಡ್ಡಿನ ವ್ಯವಸ್ಥೆ ಮಾಡೋದಕ್ಕೆ ನೀವು ರೆಡಿಯಾಗಿದ್ದರೆ ನಾನು ಬೇಕಾದರೆ ಹಾಸ್ಪಿಟಲ್ನಲ್ಲಿ ಮಾತಾಡ್ತೀನಿ ಎಂದಾಗ ಜಯ ಹೇಳ್ತಾಳೆ, ಹಿಂದು ಮುಂದು ಯೋಚನೆ ಮಾಡದೆ, ಸರ್, ನೀವು ಹೇಳಿದ ಹಾಗೆ ಆಗಲಿ. ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಹೇಗಾದರೂ ಮಾಡಿ ಅವರನ್ನು ಉಳಿಸಿಕೊಡಿ ಎಂದು ಜಯ ಡಾಕ್ಟರ್ ಬಳಿ ಹೇಳ್ತಾಳೆ. ಇನ್ನು ಗಂಡನ ಆಪರೇಷನ್ಗಾಗಿ ಅವಳು ದುಡಿದಿದ್ದ ದುಡ್ಡಿನಿಂದ ಸೈಟನ್ನು ತೆಗೆದುಕೊಳ್ಬೇಕು ಅಂತ ಇಟ್ಟಿದ್ದ ದುಡ್ಡನ್ನೆಲ್ಲ ತನ್ನ ಗಂಡನ ಆಪರೇಷನ್ಗಾಗಿ ಉಪಯೋಗಿಸಿ ಬಿಡ್ತಾಳೆ. ಡಾಕ್ಟರ್ ಹೇಳಿದ ಹಾಗೆ 15 ದಿನಗಳ ನಂತರ ದೊಡ್ಡ ಆಸ್ಪತ್ರೆಯಲ್ಲಿ ಗಂಡನ ಆಪರೇಷನ್ ಕೂಡ ಸಕ್ಸಸ್ ಆಗುತ್ತೆ. 10 ದಿನ ಆಸ್ಪತ್ರೆಯಲ್ಲೇ ಗಂಡನ ಜೊತೆ ಇದ್ದು ಗಂಡನ ಸೇವೆಯನ್ನು ಮಾಡಿ ನಂತರ ಮನೆಗೆ ಕರ್ಕೊಂಡು ಬರ್ತಾಳೆ. ಅನಾರೋಗ್ಯದಿಂದ ಮನೆಗೆ ಬಂದ ಅವಳ ಗಂಡ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಜಯ, ಏನು ಮಾಡ್ತಾ ಇದ್ದೀರಾ? ನೀವು ಗಂಡನಾಗಿ ಹೆಂಡತಿ ಕಾಲಿಗೆ ಬೀಳೋದು ಸರಿನಾ? ನಾನು ನಿನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟರೂ ಕೊನೆಗೂ ನೀನು ನನ್ನ ಕೈ ಬಿಡಲಿಲ್ಲ. ಕೊನೆಯವರೆಗೂ ಕಷ್ಟ ಸುಖದಲ್ಲಿ ಹೆಂಡತಿ ಜೊತೆಯಾಗಿ ಬರೋದು ಅನ್ನೋದನ್ನು ನೀನು ತೋರಿಸಿಬಿಟ್ಟೆ. ನನಗೆ ಮರುಜನ್ಮ ಕೊಟ್ಟ ತಾಯಿ ನೀನು. ನನ್ನನ್ನು ಕ್ಷಮಿಸಿಬಿಡು ಎಂದಾಗ ಜಯ ಹೇಳ್ತಾಳೆ, ರೀ, ಅವತ್ತು ನೀವು ನನ್ನ ದೇಹ ಚೆನ್ನಾಗಿಲ್ಲ ಅಂತ ಹೇಳಿ ನನ್ನನ್ನು ದೂರ ಮಾಡಿದ್ರಿ. ಅದೇ ಇವತ್ತು ನಾನು ನಿಮಗಿಂತಹ ರೋಗ ಇದೆ ಅಂತ ಹೇಳಿ
ದೂರ ಮಾಡುತ್ತಿದ್ರೆ ನಿಮ್ಮ ಗತಿ ಏನಾಗ್ತಿತ್ತು? ಮನುಷ್ಯನಿಗೆ ಸಂಬಂಧಗಳಿಗಿಂತ ಮನುಷ್ಯತ್ವ ಅನ್ನೋದು ತುಂಬ ಮುಖ್ಯ. ನಿಮ್ಮ ಹಾಗೆ ನಾನು ಮಾಡಿದ್ದಿದ್ರೆ ನಿಮಗೂ ನನಗೂ ಏನು ವ್ಯತ್ಯಾಸ ಹೇಳಿ? ಗಂಡ ಹೆಂಡತಿ ಸಂಬಂಧ ಅನ್ನೋದು ತುಂಬ ಪವಿತ್ರವಾದ ಸಂಬಂಧ. ಆ ಸಂಬಂಧ ದೇಹಕ್ಕೆ ಸೀಮಿತವಾಗಿರಬಾರದು. ಕಷ್ಟ ಸುಖದಲ್ಲಿ ಜೊತೆಯಾಗಿ ಇರೋದೇ ನಿಜವಾದ ಸಂಬಂಧ. ನೀವು ನನಗೆ ತಾಳಿ ಕಟ್ಟಿದ ಮೇಲೆ ನಾನು ನಿಮ್ಮ ಹೆಂಡತಿ. ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ನಿಭಾಯಿಸದೆ ಹೋದರೂ ನಿಮ್ಮ ಹೆಂಡತಿಯಾಗಿ ಇದು ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಇದು ನನ್ನ ಕರ್ತವ್ಯ. ಹಾಗಿದ್ಮೇಲೆ ಮದುವೆ ಅನ್ನೋ ಪದಕ್ಕೆ ಅರ್ಥನೇ ಇರೋದಿಲ್ಲ. ನೀವು ಮಾಡಿರೋ ತಪ್ಪು ಅನ್ನೋದೇ ನಿಮಗೆ ಅರ್ಥವಾಗಿದ್ದರೆ ಅದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಬೇರೆ ಏನೂ ಇಲ್ಲ. ಈಗಾಗಲೇ ಅದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಂತಹ ಕೆಲಸವನ್ನು ಮತ್ತೆ ಮಾಡಬೇಡಿ. ಈಗಲೇ ನಾವು ಇಬ್ಬರು ತುಂಬ ಕಷ್ಟಗಳನ್ನು ಅನುಭವಿಸಿ ಬಿಟ್ಟಿದ್ದೀವಿ. ಇನ್ನು ಮುಂದಾದರೂ ಇರೋದರಲ್ಲಿ ಸಂತೋಷವಾಗಿರೋಣ ಎಂದು ಹೇಳಿ ಜಯ ಸುಮ್ಮನಾಗ್ತಾಳೆ. ಇನ್ನು ಅವಳ ಗಂಡ ಮಾಡಿದ ತಪ್ಪಿಗೆ ಹೆಂಡತಿಯನ್ನು ಬಿಟ್ಟು ಅವನು ಪಡಬಾರದ ಕಷ್ಟಗಳನ್ನು ಪಟ್ಟು ಅವನ ಕರ್ಮವನ್ನು ಅವನು ಅನುಭವಿಸಿದ್ದ. ಕೊನೆಗೂ ಹೆಂಡತಿಯೇ ಅವನಿಗೆ ಜೊತೆಯಾಗಿ ನಿಂತಳು. ಇತ್ತ ಹೆಂಡತಿ ಅಂದು ಅವನು ಮಾಡಿದ ತಪ್ಪನ್ನು ಇವಳು ಮತ್ತೆ ಮಾಡದೆ ಕಣ್ಣ ಮುಂದೆ ಗಂಡ ಇದ್ರೆ ಸಾಕು ಅಂತ ಹೇಳಿ ಗಂಡನಿಗೆ ಇಷ್ಟೆಲ್ಲ ಮಾಡ್ತಾಳೆ. ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.